ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನ್ಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ನಾವು ಕೇಳಿದ್ರು ಅವರು, ನಿಮ್ಮ ತಂಗಿ ಡಿಗ್ರಿ ಮುಗೀತೇನಪ್ಪ ಕರ್ಕೊಂಬ ಅಂಥೇಳಿ. ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತು ಕೇಳಿದ್ರು, ಇಲ್ಲ ಸರ ನಾವು ಕಳ್ಸಂಗಿಲ್ಲ ರೀ, ನಮ್ಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ಕಳಿಸ್ಲಿಲ್ಲ ರೀ. ಅದ್ರ ಭಾರಿ ಅವರು ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ಲ ರೀ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರಿ, ಏನು ಮಾಡಕತ್ತಿಪ್ಪ ಹನುಮಂತೇಳಿ. ನಾವು ಅವ್ರ ಗನ್ಮ್ಯಾಗ ಶಿವಣ್ಣ ಅಂತೇಳಿದ್ರಿ ರೀ. ಅವ್ರವ್ರು ಫೋನ್ ಹಚ್ತಿದ್ದೆ, ಸರಿ ಇಲ್ಲದ್ರಪ್ಪ ಅಂಥೇಳಿ ಮಾತಾಡ್ತಿದ್ರಿ. ಭಾರಿ ಚಲೋ ಇದ್ರಿ. ಅದು ಮರಿತಿದ್ದಿಲ್ಲ ರೀ. ಭಾರಿ ಒಳ್ಳೆ ಮನುಷ್ಯ ಪಾಪ. ಈಗ ಈ ಬಡತನೊಳಗೆ ಹೆಣ್ಣಾಗಿ ಹುಟ್ಟಬಾರ್ದು ಹಾಡು ಹೇಳಿದ್ದು ಅದ್ರ ಬಗ್ಗೆ ಭಾಳ ಅವರು ಖುಷಿ ಪಟ್ಟಿದ್ರು, ಹೇಳಿದ್ರು. ಅದ ನಾನು ನಮ್ಮ ತಂಗಿ ಹಾಡು ಹಾಡ್ಬೇಕಾರೆ ಸರ್ ನಮ್ಮ ತಂಗಿಗೆ 50,000 ಕೊಟ್ಟಿದ್ರು ಓದಾಕ. ಅದು ಭಾರಿ ಸಂಗೀತ ಬಗ್ಗೆ ಭಾರಿ ಪ್ರೀತಿ ಇತ್ತು ರೀ. ಯಾಕಂದ್ರೆ ನಮ್ಮಂಥ ಕಲಾವಿದ್ರಿಗೆ ಭಾರಿ ಜಗ್ ಮಂದಿಗೆ ಸಹಾಯ ಮಾಡ್ಯಾರ ರೀ. ಅವರು ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರ. ಆದ್ರೆ ನನಗೂ ಮೊನ್ನೆ ಬಿಗ್ ಬಾಸ್ ಮನೆಗೂ ಅವ್ರದ ವಿನ್ನರ್ ರೊಕ್ಕ ಇಟ್ಟಿದ್ರಿ, ಅವ್ರ ಕೊಟ್ರಿ. ಈ ಫ್ಲಾಟ್ ಏನು ಕೊಟ್ಟಿದ್ರಲ್ಲ ಈಗ ಅದನ್ನು ದುಡ್ಡು ಇಸ್ಕೊಂಡ್ರಿ, ಈಗ ಮನೆ ಕಟ್ಟಾಕತ್ತಿದ್ರಿ, ಆದ್ರೆ ಮನೆ ಕರ್ಕೊಂಬರ್ಬೇಕು ಅನ್ನೋಂಥಲ್ಲಿ ಈ ರೀತಿ ಆಯ್ತು, ಭಾಳ ಬೇಜಾರಾಗ್ತದೆ. ಹೌದು ರೀ, ಅವರ ಅಂದಿದ್ರಿ. ನಾವು ಒಬ್ಬೊಬ್ರು ನಾವಾಗೆ ಕರೆದ್ರೂ ಬರಲ್ಲ. ಅವ್ರು ಏ ಮನೆ ಒಪ್ನಿ ಕರಿಪಾ, ನಾವು ಬರ್ತೀವಿ, ನಿಮ್ಮ ಹಳ್ಳಿ ನೋಡಬೇಕು, ನಿಮ್ಮ ಊರು ನೋಡ್ಬೇಕಂತೇಳಿ ಹೇಳಿದ್ರಿ ಸರ. ಮತ್ತು ನಾವು ಮನೆ ಕಟ್ಸಾಕತ್ತಿದ್ವಿ, ಬರ್ತಿದ್ರು ಸರ್, ಕರಿತಿದ್ದೆ ಸರ್, ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನ್ಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ನಾವು ಕೇಳಿದ್ರು ಅವರು, ನಿಮ್ಮ ತಂಗಿ ಡಿಗ್ರಿ ಮುಗೀತೇನಪ್ಪ ಕರ್ಕೊಂಬ ಅಂಥೇಳಿ. ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತು ಕೇಳಿದ್ರು, ಇಲ್ಲ ಸರ ನಾವು ಕಳ್ಸಂಗಿಲ್ಲ ರೀ, ನಮ್ಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ಕಳಿಸ್ಲಿಲ್ಲ ರೀ. ಅದ್ರ ಭಾರಿ ಅವರು ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ಲ ರೀ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರಿ, ಏನು ಮಾಡಕತ್ತಿಪ್ಪ ಹನುಮಂತೇಳಿ. ನಾವು ಅವ್ರ ಗನ್ಮ್ಯಾಗ ಶಿವಣ್ಣ ಅಂತೇಳಿದ್ರಿ ರೀ. ಅವ್ರವ್ರು ಫೋನ್ ಹಚ್ತಿದ್ದೆ, ಸರಿ ಇಲ್ಲದ್ರಪ್ಪ ಅಂಥೇಳಿ ಮಾತಾಡ್ತಿದ್ರಿ. ಭಾರಿ ಚಲೋ ಇದ್ರಿ. ಅದು ಮರಿತಿದ್ದಿಲ್ಲ ರೀ. ಭಾರಿ ಒಳ್ಳೆ ಮನುಷ್ಯ ಪಾಪ. ಈಗ ಈ ಬಡತನೊಳಗೆ ಹೆಣ್ಣಾಗಿ ಹುಟ್ಟಬಾರ್ದು ಹಾಡು ಹೇಳಿದ್ದು ಅದ್ರ ಬಗ್ಗೆ ಭಾಳ ಅವರು ಖುಷಿ ಪಟ್ಟಿದ್ರು, ಹೇಳಿದ್ರು. ಅದ ನಾನು ನಮ್ಮ ತಂಗಿ ಹಾಡು ಹಾಡ್ಬೇಕಾರೆ ಸರ್ ನಮ್ಮ ತಂಗಿಗೆ 50,000 ಕೊಟ್ಟಿದ್ರು ಓದಾಕ. ಅದು ಭಾರಿ ಸಂಗೀತ ಬಗ್ಗೆ ಭಾರಿ ಪ್ರೀತಿ ಇತ್ತು ರೀ. ಯಾಕಂದ್ರೆ ನಮ್ಮಂಥ ಕಲಾವಿದ್ರಿಗೆ ಭಾರಿ ಜಗ್ ಮಂದಿಗೆ ಸಹಾಯ ಮಾಡ್ಯಾರ ರೀ. ಅವರು ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರ. ಆದ್ರೆ ನನಗೂ ಮೊನ್ನೆ ಬಿಗ್ ಬಾಸ್ ಮನೆಗೂ ಅವ್ರದ ವಿನ್ನರ್ ರೊಕ್ಕ ಇಟ್ಟಿದ್ರಿ, ಅವ್ರ ಕೊಟ್ರಿ. ಈ ಫ್ಲಾಟ್ ಏನು ಕೊಟ್ಟಿದ್ರಲ್ಲ ಈಗ ಅದನ್ನು ದುಡ್ಡು ಇಸ್ಕೊಂಡ್ರಿ, ಈಗ ಮನೆ ಕಟ್ಟಾಕತ್ತಿದ್ರಿ, ಆದ್ರೆ ಮನೆ ಕರ್ಕೊಂಬರ್ಬೇಕು ಅನ್ನೋಂಥಲ್ಲಿ ಈ ರೀತಿ ಆಯ್ತು, ಭಾಳ ಬೇಜಾರಾಗ್ತದೆ. ಹೌದು ರೀ, ಅವರ ಅಂದಿದ್ರಿ. ನಾವು ಒಬ್ಬೊಬ್ರು ನಾವಾಗೆ ಕರೆದ್ರೂ ಬರಲ್ಲ. ಅವ್ರು ಏ ಮನೆ ಒಪ್ನಿ ಕರಿಪಾ, ನಾವು ಬರ್ತೀವಿ, ನಿಮ್ಮ ಹಳ್ಳಿ ನೋಡಬೇಕು, ನಿಮ್ಮ ಊರು ನೋಡ್ಬೇಕಂತೇಳಿ ಹೇಳಿದ್ರಿ ಸರ. ಮತ್ತು ನಾವು ಮನೆ ಕಟ್ಸಾಕತ್ತಿದ್ವಿ, ಬರ್ತಿದ್ರು ಸರ್, ಕರಿತಿದ್ದೆ ಸರ್.